ಓಕೆ ಸ್ಟಾರ್ಟ್. ಇಟ್ನ್ಯಾ ಗ್ರಾಮದಾಗ ಏನು ಸರ್ಕಾರಿ ಪಡ್ ಐತಿ ಅದೇನು ಗೋಮಾಲ್ ಐತಿ ಆ ಗೋಮಾಲ್ ಜಾಗದಾಗ ಅಕ್ರಮವಾಗಿ ಒಂದು ಸೋಲಾರ್ ಪ್ಲ್ಯಾಂಟ್ ತಯಾರು ಮಾಡೋದರು. ಅದನ್ನು ನಾವು ವಿರೋಧಿಸ್ತೀವಿ. ಕುಸುಮ ಅಂತ ಒಂದು ಸೌರ ವಿದ್ಯುತ್ ಘಟಕವನ್ನು ಸ್ಥಾಪನೆ ಮಾಡೋದರು. ಅದನ್ನು ಗ್ರಾಮಸ್ಥರ ಕರ್ನಾಟಕ ರಕ್ಷಣಾ ವೇದಿಕೆ ನೇರವಾಗಿ ನಾವು ಅದನ್ನು ವಿರೋಧ ಮಾಡ್ತೀವಿ. ಯಾಕಂದ್ರೆ ಅವರು ಅಕ್ರಮವಾಗಿ ಅಲ್ಲಿ ಭೂಮಿಯನ್ನು ತಗೊಂಡು ಅಲ್ಲಿ ವಿದ್ಯುತ್ ಸೌರ ಘಟಕ ಸ್ಥಾಪನೆ ಮಾಡೋದರು. ಮತ್ತು ಪಂಚಾಯಿತಿಯಿಂದನೂ ಇಲ್ಲಿ NOC ತಗೊಂಡು ರಾಜಕೀಯ ಪ್ರಭಾವಿ ವ್ಯಕ್ತಿಗಳ ಕಡೆಯಿಂದ ರೊಕ್ಕ ಕೊಟ್ಟ NOC ತಗೊಂಡು ತಹಸೀಲ್ದಾರ್ ಆಫೀಸಿಗೆ ಸಬ್ಜೆಕ್ಟ್ ಮಾಡಿದರು. ಇವರು ಇದ್ದವರು ಅವರಿಗೆ ಒಂದನೇ ಹಂತಿನ ಅನುಮತಿನೂ ಕೂಡ ಕೊಟ್ಟಿದ್ದರು. ಅದನ್ನು ನಾವು ಖಂಡಿಸ್ತೀವಿ. ಇನ್ನು ಮುಂದಾದ್ರೂ ನಾವು ಈಗ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಏನು ಅನುಮತಿಯನ್ನು ಕೊಟ್ಟಿದ್ದೀರಿ ಅದನ್ನು ತಕ್ಷಣ ನೀವು ರದ್ದುಪಡಿಸಬೇಕು ಮತ್ತು ಅದು ಮುಂದಿನ ಭಾಗವಾಗಿ ಅದನ್ನು ಮುಂದುವರಿಸಬಾರ್ದು. ಯಾಕಂದ್ರೆ ಆ ಗ್ರಾಮಕ್ಕೆ ಇರೋದು ಒಂದೇ ಭೂಮಿ. ಅಲ್ಲಿ ದನಕರ ಮೇಯಿಸೋದಾಗಲಿ, ಮುಂದಿನ ದಿನಗಳದಾಗ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಶಾಲೆ ಕಾಲೇಜುಗಳು ಕಟ್ಟೋದಾಗಲಿ, ಅಲ್ಲಿ ಆಸ್ಪತ್ರೆ ಕಟ್ಟೋದಾಗಲಿ ವಿಚಾರ ಇಟ್ಕೊಂಡು ಆ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿರ್ತೀವಿ. ಈ ತಾಲೂಕು ಆಡಳಿತ ಮತ್ತು ಸರ್ಕಾರ ತಕ್ಷಣ ಅದೇನು ಅನುಮತಿ ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡುವಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ನಾವು ಅಲ್ಲಿ ಗ್ರಾಮಸ್ಥರು ಸೇರ್ಕೊಂಡು ಆ ಭೂಮಿ ಒಳಗೆ ನಾವು ಟೆಂಟ್ ಬಿಡಬೇಕಾಗ್ತೈತಿ ಮತ್ತು ತಹಸೀಲ್ದಾರ್ ಆಫೀಸ್ ಮುಂದೆ ಧರಣಿ ಕೊಂಡಂಥ ಕೆಲಸ ಮಾಡ್ತೀವಿ. ತಕ್ಷಣ ಅದನ್ನು ರದ್ದು ಮಾಡಲಂತ ನಾವು ಈ ಮನವಿ ಮುಖಾಂತರ ಒತ್ತಾಯ ಮಾಡ್ತೀವಿ. ಟೋಟಲ್ ಎಷ್ಟು ಎಕರೆ ಐತ್ರಿ ಅದು ಗೋಮಾಳ? ಅದು ಟೋಟಲ್ 110 20 ಎಕರೆ ಐತ್ರಿ. ಈಗ 25 ಎಕರೆ ಇವರು ವಶ ಪಡ್ಕೋದಾರೆ. ಅದನ್ನು ನಾವು ಬ್ಯಾಡ ಅಂತ ಇದು ಮಾಡ್ತೀವಿ. 25 ಎಕರೆ ಬಟ್ 121 ಎಕರೆ ಇದೆ. ಅದನ್ನು ತಕ್ಷಣ ತಡೆ ಹಿಡಿದು ಅದನ್ನು ಬಂದ್ ಮಾಡುವಂಥದ್ದು ಆಗಲಿ ಅಂತ ನಾವು ಮನವಿ ಮುಖಾಂತರ ಒತ್ತಾಯ ಮಾಡ್ತೀವಿ.